ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಪಾಲಿಗೆ ಇವತ್ತು ಆಘಾತದ ದಿನವಾಗಿತ್ತು. ಈಗಾಗಲೇ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪದ ಸುಳಿಗೆ ಸಿಲುಕಿರೋ ಶಾಸಕರ ಸಂಬಂಧಿಕರ ಮನೆಗಳ ಮೇಲೆ ಇವತ್ತು ಲೋಕಾಯುಕ್ತ ಪೊಲೀಸರು ರೇಡ್ ನಡೆಸಿದ್ರು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ವಶಪಡಿಸಿಕೊಂಡ್ರು. ಅದರ ಡೀಟೇಲ್ಸ್ ಇಲ್ಲಿದೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪದ ಸುಳಿಗೆ ಸಿಲುಕಿರೋ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ಗೆ ಇವತ್ತು ಲೋಕಾಯುಕ್ತ ಪೊಲೀಸರು ಮತ್ತೊಮ್ಮೆ ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಶಾಸಕರ ಆಪ್ತರಾದ ಸೋಮಶೇಖರ್ ರೆಡ್ಡಿ, ರಾಮಲಿಂಗೇಗೌಡ, ಸತೀಶ್ ನಿವಾಸ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆಸಿದ ಪೊಲೀಸರು ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಯನ್ನ ವಶಪಡಿಸಿಕೊಂಡಿದ್ದಾರೆ. ಶಾಸಕರ ಅಕ್ರಮ ಆಸ್ತಿ ಸಂಬಂಧ ಶಶಿಧರ್ ಎಂಬುವರು ಲೋಕಾಯುಕ್ತ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ದೂರಿನನ್ವಯ ಲೋಕಾಯುಕ್ತ ಎಸ್ಪಿ ಶಿವಶಂಕರ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಲೋಕಾಯುಕ್ತ ಪೊಲೀಸರು ವಶಪಡಿಸಿಕೊಂಡ ಆಸ್ತಿಯ ವಿವರ ಹೀಗಿದೆ. ಬೇನಾಮಿ ಹೆಸರಿನ 33 ಕ್ರಯ ಪತ್ರಗಳನ್ನು ದಾಳಿ ವೇಳೆ ವಶಪಡಿಸಿಕೊಳ್ಳಲಾಗಿದೆ. ಶಾಸಕರ ಆಪ್ತ ಸೋಮಶೇಖರ್ ರೆಡ್ಡಿಯ ಬ್ಯಾಂಕ್ ಖಾತೆ ಸೇರಿ ವಿವಿಧೆಡೆ 23 ಬ್ಯಾಂಕ್ ಅಕೌಂಟ್ಗಳನ್ನು ಪರಿಶೀಲನೆ ಮಾಡಿದ್ದು 8 ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ 1 ಕೆಜಿ ಚಿನ್ನ, 13 ಕೆಜಿ ಬೆಳ್ಳಿ ಸೇರಿದಂತೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದಾಳಿ ವೇಳೆ ಪತ್ತೆಯಾಗಿದೆ. ಕಳೆದ ಡಿಸೆಂಬರ್ನಲ್ಲಿ ವಿಶ್ವನಾಥ್ ನಿವಾಸ ಹಾಗೂ ಕಚೇರಿ ಮೇಲೆ ಪೊಲೀಸರು ದಾಳಿ ನಡೆಸಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆ ಹಚ್ಚಿದ್ರು. ಇದರ ಬೆನ್ನಲ್ಲೇ ಮತ್ತೆ ಶಾಸಕರ ಆಪ್ತರ ನಿವಾಸಗಳ ಮೇಲೆ ಈ ದಾಳಿ ನಡೆದಿದೆ. ಕೇವಲ ಶಾಸಕರ ಆಪ್ತರ ನಿವಾಸಗಳ ಜೊತೆಗೆ ಶಾಸಕರಿಗೆ ಸೇರಿದ ಪೆಟ್ರೋಲ್ ಬಂಕ್ ಒಂದರ ಮೇಲೂ ದಾಳಿ ನಡೆದಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ಆತ ವಿವಾಹಿತ, ಆದರೂ ಎದುರು ಮನೆಯಾಕೆಯೊಂದಿಗೆ ಲವ್ವಿ ಡವ್ವಿ ನಡೆಸುತ್ತಿದ್ದ. ಅದೇನಾಯ್ತೋ ಏನೋ ಇವತ್ತು ಇಹಲೋಕ ತ್ಯಜಿಸಿದ. ಜೊತೆಗೆ ತನ್ನ ಪ್ರೇಯಸಿಯನ್ನು ಕರೆದೊಯ್ದ. ಆದರೆ ಅವರಿಬ್ಬರು ಸಾವಿಗೆ ಕಂಡುಕೊಂಡ ದಾರಿ ಮಾತ್ರ ವಿಚಿತ್ರ. ಕಾರಣ ನಿಕ್ಷಿಪ್ತ. ಚಲ್ಲಾಪಿಲ್ಲಿಯಾಗಿ ಒಡೆದು ಬಿದ್ದಿರೋ ಔಷಧಿ ಬಾಟಲ್, ಇಂಜೆಕ್ಷನ್ಗಳು, ಪಕ್ಕದಲ್ಲೇ ಬಿದ್ದಿರೋ ಮೃತದೇಹಗಳು. ಇದು ಇವತ್ತು ಬೆಂಗಳೂರಿನ ಹೊರವಲಯದ ಸೂರ್ಯ ಸಿಟಿಯಲ್ಲಿ ಕಂಡುಬಂದ ಸೀನ್. ಮದುವೆಯಾದ್ರೂ ನರ್ಸ್ ಜೊತೆ ಲವ್ವಿ ಡವಿಯಲ್ಲಿ ತೊಡಗಿದ್ದ ಅಶೋಕ್ ಕುಮಾರ್, ಆಕೆಯ ಪ್ರಿಯತಮೆ ಮೆನಗರಾಣಿ ಇಲ್ಲಿನ ಅಪಾರ್ಟ್ಮೆಂಟ್ನಲ್ಲಿ ಪಾಯ್ಸನ್ ಇಂಜೆಕ್ಷನ್ ಚುಚ್ಚಿಕೊಂಡು ವಿಚಿತ್ರ ರೀತಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಮೃತ ಅಶೋಕ್ ಬೆಂಗಳೂರಿನ ತಾವರೆಕೆರೆಯವನು. 8 ವರ್ಷಗಳ ಹಿಂದೆಯೇ ಈತನಿಗೆ ಮಂಜುಳಾ ಎಂಬಾಕೆ ಜೊತೆ ವಿವಾಹವಾಗಿತ್ತು. ಆದರೂ ಎದುರು ಮನೆ ನರ್ಸ್ ಮೆನಗರಾಣಿ ಜೊತೆ ಲವ್ವಿ ಡವಿ ನಡೀತಿತ್ತು. ಆದರೆ ಹಠಾತ್ತನೆ ಆತ್ಮಹತ್ಯೆಗೆ ಶರಣಾಗಿರೋದು ಸಂಶಯ ಮೂಡಿಸಿದೆ. ಈ ಮಧ್ಯೆ ಆತ್ಮಹತ್ಯೆಗೆ ಮೊದಲ ಹೆಂಡತಿಯ ಕಿರುಕುಳ ಕಾರಣ ಅನ್ನೋದು ಮೃತ ಅಶೋಕ್ ಸ್ನೇಹಿತರು ಹೇಳ್ತಿರೋದು ಕುತೂಹಲ ಮೂಡಿಸಿದೆ. ನಾವು ಹೋಗಿಲ್ಲ. ಆಮೇಲೆ ಬಂದು ಒಂದ್ಸಲ ಅವ್ರ ಅತ್ತೆ ಇಲ್ಲಿಗೆ ಬಂದ್ಬಿಟ್ರು. ಇವಾಗ 2ನೇ ಮದುವೆ ಮಾಡೋರಲ್ಲ, ಅವ್ರ ಅತ್ತೆ ಬಂದಿದ್ದ ತಕ್ಷಣ ನಾನು ಒಂದಿನ ಕರೆದ, ನಾನು ನಿಮಗೆ ಮನೆ ತೋರಿಸ್ತೀನಿ, ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ಅವ್ರ ಮತ್ತೆ ಬಂದವರೆ, ನೀನು ಬಂದು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಮನೇಲಿ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ, ಇವಾಗೆಲ್ಲ ಕರ್ಕೊಂಡು ಹೋಗಕ್ಕಲ್ಲ ಅಂತ ಏನೋ ಹೇಳ್ಬಿಟ್ಟು ಹೋಗ್ಬಿಡು ಸಾಕು ಅಂತ ಹೇಳ್ದ. ಇತ್ತ ಪತಿಯ ಸಾವಿನ ವಿಷಯ ತಿಳಿಯುತ್ತಲೇ ಪತ್ನಿ ಮಂಜುಳಾ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಪ್ರಪಂಚವೇ ಅರಿಯದ ಮೃತನ ಮಗ 3 ವರ್ಷದ ಕಂದನನ್ನ ನೋಡ್ತಿದ್ರೆ ಅಯ್ಯೋ ಎನಿಸುತ್ತಿತ್ತು. ಈ ಮಧ್ಯೆ ಅಶೋಕ್ ಪತ್ನಿ ಮಂಜುಳಾ ಪತಿಯ ಸಾವಿಗೆ ತಾನು ಕಾರಣವಲ್ಲ ಅಂತ ಅಲವತ್ತುಕೊಂಡಿದ್ದಾಳೆ. ಫೋನ್ ಮಾಡಿದ್ರು, ಈ ಥರ ಇದ್ದಾರೆ, ಸತ್ತೋಗಿದ್ದಾರೆ ಅಂತ. ಆದ್ರೆ ಇಬ್ಬರು ಅಂತ ನಮ್ಗೆ ಹೇಳಿಲ್ಲ. ಇಲ್ಲಿ ಬಂದ ಮೇಲೆನೇ ಗೊತ್ತಾಗಿದ್ದು. ಸರಿ, ಇವ್ರು ಆಚೆ ಇತ್ತು. ಹೆಬ್ಬಗೋಡಿ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೃತನ ಪತ್ನಿ ಹಾಗೂ ಸ್ನೇಹಿತನ ಹೇಳಿಕೆಗಳು ಪರಸ್ಪರ ವಿರುದ್ಧವಾಗಿರೋದು, ಇತ್ತ ಮೃತರು ಪಾಯ್ಸನ್ ಇಂಜೆಕ್ಷನ್ ಚುಚ್ಚಿಕೊಂಡು ಮೃತಪಟ್ಟಿರೋದು ಅನುಮಾನಗಳಿಗೆ ಎಡೆ ಮಾಡಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್ 24/7 ಆನೇಕಲ್. ಕನ್ನಡ ಚಿತ್ರರಂಗ ಇವತ್ತು ಸ್ತಬ್ಧವಾಗಿತ್ತು. ಚಿತ್ರದ ಶೂಟಿಂಗ್ ಬಂದ್ ಆಗಿತ್ತು. ಥಿಯೇಟರ್ಗಳು ಬಣಗುಡುತ್ತಿದ್ವು. ಆದರೆ ತಾರೆಯರು ಹಾಗೂ ಚಿತ್ರೋದ್ಯಮದ ದಂಡು ರಸ್ತೆಗಿಳಿದಿತ್ತು. ಇದೆಲ್ಲ ಚಿತ್ರೋದ್ಯಮದ ಪ್ರತಿಭಟನೆಯ ಪರಿ. ಇವತ್ತು ಉದ್ಯಾನ ನಗರಿಯ ರಸ್ತೆಗಳಿಗೆ ತಾರಾಲೋಕವೇ ಇಳಿದು ಬಂದಿತ್ತು. ಸ್ಯಾಂಡಲ್ವುಡ್ ನಿರ್ದೇಶಕರು, ನಿರ್ಮಾಪಕರು, ನಟ ನಟಿಯರು ಹೀಗೆ ಚಿತ್ರರಂಗದ ಮಂದಿ ದಂಡು ದಂಡಾಗಿ ರಸ್ತೆಗಿಳಿದಿದ್ರು. ಚಿತ್ರರಂಗದ ಮೇಲೆ ಕೇಂದ್ರ ಸರ್ಕಾರ ವಿಧಿಸ್ತಾ ಇರುವ ಸೇವಾ ತೆರಿಗೆ ಹಿಂಪಡಿಬೇಕು ಅಂತ ಆಗ್ರಹಿಸಿ ಇವರೆಲ್ಲ ಭಿತ್ತಿ ಪತ್ರಗಳನ್ನ ಹಿಡಿದು ಮೌನ ಪ್ರತಿಭಟನೆ ನಡೆಸಿದ್ರು. ಇಂಡಸ್ಟ್ರಿಗೋಸ್ಕರ ಎಲ್ಲರೂ ಜೊತೆಯಲ್ಲಿ ಹೋರಾಟ ಮಾಡೋದು ಸಹಜ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಯಾವ ರೀತಿಯಲ್ಲಿ ನಾವು ಮಾಡಬೇಕು ಆ ರೀತಿಲಿ ಮಾಡೋದು ಕ್ಷೇಮ. ಸರ್ವಿಸ್ ಟ್ಯಾಕ್ಸ್ ಕಂಪ್ಲೀಟ್ ರಿಮೂವ್ ಮಾಡಬೇಕು ಅನ್ನೋದನ್ನೇ. ಸೊ ಇದನ್ನ ತೆಗಿಬೇಕನ್ನೋದು ನಮ್ದು ವಿ ಆರ್ ರಿಕ್ವೆಸ್ಟಿಂಗ್ ಟು ದ ಸೆಂಟ್ರಲ್ ಗೌರ್ಮೆಂಟ್. 10.3% ಸರ್ವಿಸ್ ಟ್ಯಾಕ್ಸ್ ಹಾಕಿರೋದು ಮಲ್ಟಿಪಲ್ ಟ್ಯಾಕ್ಸ್ ಹೋಗ್ತಾ ತೊಂದರೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ದಟ್ ಈಸ್ ಎ ಹೋರಾಟ ಅಷ್ಟೇ. ಅದೊಂದೇ ಇಶ್ಯೂ, ಬೇರೆ ಏನಿಲ್ಲ. ಆಗುತ್ತೆ,
ಇದು ಆಲ್ರೆಡಿ 2009 ಒಂದ್ಸರಿ ಆಗಿ 2010 ಸ್ಟಾಪ್ ಆಗಿತ್ತು, ಮತ್ತೆ ತಿರ್ಗಿ ಸ್ಟಾರ್ಟ್ ಆಗಿದೆ, ರೈಸ್ ಆಗಿದೆ. ಮತ್ತೆ ನಾವು ಈಗಲೇ ತೆಗಿಲಿಲ್ಲ ಅಂತ ಮುಂದುವರಡಕ್ಕಾಗತ್ತಾ? ತೆಗಿತಾರೆ ಅನ್ಕೊಂಡು ಮುಂದುವರ್ತೀವಿ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಫಿಲ್ಮ್ ಚೇಂಬರ್ನಿಂದ ರಾಜಭವನದತ್ತ ಹೊರಟ ಪ್ರತಿಭಟನಾ ರ್ಯಾಲಿ ನೋಡುತ್ತಲೇ ರಸ್ತೆಯುದ್ದಕ್ಕೂ ಬೃಹತ್ ರೂಪ ಪಡೆಯಿತು. ಕೇವಲ ನಾಯಕ ನಟರಲ್ಲದೆ ಲೀಲಾವತಿ, ತಾರಾ, ಶ್ರುತಿ, ಭಾವನಾ ಹೀಗೆ ಅನೇಕ ನಟಿಯರು ಸಹ ಭಾಗವಹಿಸಿದ್ದ ಈ ಪ್ರತಿಭಟನೆಯಲ್ಲಿ ಒಗ್ಗಟ್ಟಿನ ಜೊತೆಗೆ ಹುಮ್ಮಸ್ಸು ಎದ್ದು ಕಾಣ್ತಾ ಇತ್ತು. ಹೋರಾಟ ಮಾಡ್ತಿರೋದು ಇಡೀ ಭಾರತ ದೇಶ ಚಿತ್ರರಂಗ ಇವತ್ತು ಬಂದಾಗಿದೆ. ಸೇವಾ ಶುಲ್ಕ ಹೆಚ್ಚಾಗಿದೆ ಮತ್ತು ವ್ಯಾಟ್ ತುಂಬ ನಮ್ಮ ತಲೆ ಮೇಲೆ ಅತಿಯಾಗಿ ಬಿದ್ದಿದೆ. ಅದು ನಮ್ಮ ನಿರ್ಮಾಪಕರಿಗಾಗಲಿ ಟಿಕೆಟ್ ಕೊಂಡು ನೋಡೋ ಪ್ರೇಕ್ಷಕನಿಗೆ ಇದು ತುಂಬ ದೊಡ್ಡ ಹೊರೆಯಾಗುತ್ತೆ. ಅದರಿಂದ ದಯಮಾಡಿ ಇದನ್ನು ಅಳಿಸಾಕ್ಬಿಡಿ ಅಥವಾ ಕಡಿಮೆ ಏನಾದರೂ ಮಾಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಾಕಿದಾರಲ್ಲ ಅದು ಒಂದು ಪ್ರಕಾರ ನೋಡೋಕ್ಕಾದ್ರೆ ಆಲ್ರೆಡಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಾಗಿ ಕಟ್ತಾ ಹೋದ್ರೆ ತೊಂದರೆ ಆಗುತ್ತೆ ಇಂಡಸ್ಟ್ರಿಗೆ. ಇದು ಒಬ್ಬರು ನಿರ್ಮಾಪಕರಿಗೆ, ಒಬ್ಬರು ಪ್ರೊಡ್ಯೂಸರ್ಗೆ, ಒಬ್ಬರಿಗೆ ಮಾತ್ರ ಅಂತಲ್ಲ, ಇದು ಪ್ರತಿಯೊಬ್ಬರಿಗೂ ಇದು ಪರಿಣಾಮ ಬೀಳುತ್ತೆ. ಪ್ರತಿಭಟನಾ ಮೆರವಣಿಗೆ ಫಿಲ್ಮ್ ಚೇಂಬರ್ನಿಂದ ಸಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸಂಪನ್ನಗೊಂಡಿತು. ಬಳಿಕ ರವಿಚಂದ್ರನ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಫಿಲ್ಮ್ ಚೇಂಬರ್ ಅಧ್ಯಕ್ಷ ಕೆವಿ ಚಂದ್ರಶೇಖರ್, ನಿರ್ಮಾಪಕ ಸಂಘದ ಅಧ್ಯಕ್ಷ ಮುನಿರತ್ನ ರಾಜ್ಯಪಾಲರನ್ನ ಭೇಟಿಯಾಗೋಕೆ ತೆರಳಿದ್ರು. ಈ ಹೊತ್ತಿಗಾಗಲೇ ರೆಬಲ್ ಸ್ಟಾರ್ ಅಂಬರೀಶ್ ಸಹ ನೇರವಾಗಿ ರಾಜಭವನಕ್ಕೆ ಬಂದು ಸೇರಿದ್ರು. ನಾವು ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಿದ್ವಿ ಅಂತ ಅವ್ರಿಗೆ ಗೊತ್ತಿದೆ, ಆದ್ದರಿಂದ ಅವರು ನಮಗೆಲ್ಲ ಸಿಂಪತಿ ಹೇಳಿದ್ದಾರೆ. ಈ ವಿಲ್ ರೆಕಮೆಂಡ್ ಅವರ್ ಇದು ಟು ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಫೈನಾನ್ಸ್ ಮಿನಿಸ್ಟರ್. ಅಲ್ಲ, ಬರೀ ಕರ್ನಾಟಕ ಚಿತ್ರೋದ್ಯಮಕ್ಕೆಲ್ಲಮ್ಮ, ಎಲ್ಲ ಚಿತ್ರೋದ್ಯಮಕ್ಕೂ ಬೀಳುತ್ತೆ ಇದು. 3 ಸೆಕ್ಟರಿಂದ ಅದು ದೇ ಟೇಕ್ ದ ಟ್ಯಾಕ್ಸ್: ಎಕ್ಸಿಬಿಟರ್, ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಪ್ರೊಡ್ಯೂಸರ್. ಅದು ಏನಂದರೆ ನೀವು ಪ್ರಾಫಿಟ್ ಬಂದಮೇಲೆ ಟ್ಯಾಕ್ಸ್ ಅಂದರೆ ಇದೆ, ಇದು ಫಸ್ಟ್ ಇನ್ವೆಸ್ಟ್ಮೆಂಟ್ಗೆ ಟ್ಯಾಕ್ಸ್ ಆಗ್ತದೆ. ಇತ್ತ ಚಿತ್ರೋದ್ಯಮ ಬಂದ್ನಿಂದಾಗಿ ಚಿತ್ರಮಂದಿರಗಳು ಸಹ ಮುಚ್ಚಿದ್ದವು. ನಗರದ ಅತ್ಯಂತ ಜನಸಂದಣಿಯ ಪ್ರದೇಶವಾದ ಮೆಜೆಸ್ಟಿಕ್ ಜನರಿಲ್ಲದೆ ಖಾಲಿ ಖಾಲಿ ಉಳಿತಾಯಿತು. ಇನ್ನು ಸಿನಿಮಾ ನೋಡೋಕೆ ಚಿತ್ರಮಂದಿರಕ್ಕೆ ಬಂದಿದ್ದ ಪ್ರೇಕ್ಷಕರಿಗೂ ನಿರಾಸೆಯಾಗಿತ್ತು. ಒಟ್ಟಾರೆ ಪ್ರತಿಭಟನಾ ಮೆರವಣಿಗೆಯೊಂದಿಗೆ ಚಿತ್ರೋದ್ಯಮ ಸೇವಾ ತೆರಿಗೆ ಹಿಂಪಡೆಯೋಕೆ ಸರ್ಕಾರದ ಮೇಲೆ ಒತ್ತಡ ತಂದಿದೆ. ಈ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದೆ. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.